ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಸಿದ್ಧತೆಗೋಸ್ಕರ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾ ಇದ್ದೀನಿ. ನಾನು ಈಗಾಗಲೇ ಈ ವಿಷಯ ಕುರಿತು ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ತಾವು ಯಾರು ವೀಕ್ಷಿಸಬಹುದು ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ, ಸೋಷಿಯಲ್ ಸೈನ್ಸ್ ವಿಷಯದ ಪ್ರಶ್ನೆಗಳು ಯಾವ ರೀತಿ ಮಾಡಲ್ ಆಗಿರ್ತವೆ, ಮಾದರಿಗಳನ್ನು ತಾವು ನೋಡಬಹುದು. ಇಲ್ಲಿ ಮೊದಲನೇದಾಗಿ ನೋಡಬಹುದು, ವಿಭಕ್ತ ಕುಟುಂಬದ ಅನಾನುಕೂಲತೆ ಯಾವುದು? ಗಂಡ ಹೆಂಡತಿಗೆ ಸಮಾನತೆ, ಹಿರಿಯರ ಮಾರ್ಗದರ್ಶನ, ವಾತ್ಸಲ್ಯಗಳು ದೊರೆಯದಿರುವುದು, ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವ ಅವಕಾಶ ಯಾವುದು ಅಲ್ಲ ಅಂತಿದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಹಿರಿಯರ ಮಾರ್ಗದರ್ಶನ, ವಾತ್ಸಲ್ಯಗಳು ದೊರೆಯದಿರುವುದು ಆಗುತ್ತದೆ. ಭಾರತದ ಗ್ರಾಮ ಸಮುದಾಯದ ಶೇಕಡಾ ಜನಸಂಖ್ಯೆ ಎಷ್ಟು? ಇಲ್ಲಿ ಶೇಕಡ 70, 80, 72, 50 ಅಂತಿದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಶೇಕಡ 72% ಇದೆ. ಯಾವುದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲ? ಕ್ರಿಕೆಟ್, ಚೆಸ್, ಕಂಬಳ, ಫುಟ್ಬಾಲ್. ಇಲ್ಲಿ ಕ್ರಿಕೆಟ್, ಚೆಸ್, ಫುಟ್ಬಾಲ್ ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಗೇಮ್ಸ್ ಆಗ್ತವೆ, ಅಂತಾರಾಷ್ಟ್ರೀಯ ಕ್ರೀಡೆಗಳು. ಕಂಬಳ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲ. ಸೊ ಆನ್ಸರ್ ಸಿ ಆಗುತ್ತದೆ. ಯಾವುದು ಕರ್ನಾಟಕದ ನದಿಯಲ್ಲ? ಯಮುನಾ, ಕಾವೇರಿ, ಶರಾವತಿ, ತುಂಗಭದ್ರಾ. ಇಲ್ಲಿ ಕಾವೇರಿ ನದಿ, ತುಂಗಭದ್ರಾ ನದಿ, ಶರಾವತಿ ನದಿಗಳು ಇವೆಲ್ಲವೂ ಕೂಡ ಕರ್ನಾಟಕದ ನದಿಗಳು. ಆದರೆ ಯಮುನಾ ನದಿ ಇದೆಯಲ್ಲ, ಇದು ಕರ್ನಾಟಕದ ನದಿ ಅಲ್ಲ. ಸೊ ಇಲ್ಲಿ ಎ ಆನ್ಸರ್ ಆಗುತ್ತದೆ. ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯುವ ಜಿಲ್ಲೆ? ಹಾವೇರಿ, ಮೈಸೂರು, ಉಡುಪಿ, ಶಿವಮೊಗ್ಗ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಹಾವೇರಿ ಆಗುತ್ತದೆ. ಇಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯುವಂಥ ಜಿಲ್ಲೆಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನಗರ ಪ್ರದೇಶದ ವಸತಿಯಲ್ಲಿ ತಲೆದೋರುವ ಸಮಸ್ಯೆ? ಒಳಚರಂಡಿ ವ್ಯವಸ್ಥೆ, ತ್ಯಾಜ್ಯದ ವಿಲೇವಾರಿ, ಆಗಾಗ್ಗೆ ಸಂಭವಿಸುವ ಅಗ್ನಿ ದುರಂತಗಳು, ಮೇಲಿನ ಎಲ್ಲವೂ. ಇಲ್ಲಿ ನಗರ ಪ್ರದೇಶಗಳಲ್ಲಿ ಮೇಲಿನ ಎಲ್ಲವೂ ಕೂಡ ಸಂಭವಿಸ್ತವೆ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕರ್ನಾಟಕದಲ್ಲಿ ಹಬ್ಬಿರುವ ಪರ್ವತ ಶ್ರೇಣಿ ಯಾವುದು? ಅರಾವಳಿ, ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ, ವಿಂಧ್ಯ ಅಂತಿದೆ. ಇಲ್ಲಿ ಕರ್ನಾಟಕದಲ್ಲಿ ಹಬ್ಬಿರುವುದು ಯಾವುದು ಅಂದರೆ ಇಲ್ಲಿ ಪಶ್ಚಿಮ ಘಟ್ಟಗಳಿವೆ. ಸೊ ಇಲ್ಲಿ ಸಿ ಆನ್ಸರ್ ಆಗುತ್ತದೆ. ಯಾವ ದೇಶವು ಭಾರತಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ, ಚೀನಾ, ಜಪಾನ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಚೀನಾ ದೇಶ ಭಾರತಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಶ್ವವಿಖ್ಯಾತ ಜೋಗ ಜಲಪಾತ ಇಲ್ಲಿ ಯಾವ ಜಿಲ್ಲೆಯಲ್ಲಿದೆ? ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತವಿದೆ. ಯಾವ ಜಿಲ್ಲೆಯಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ? ಮಂಡ್ಯ, ಮೈಸೂರು, ವಿಜಯಪುರ, ಹಾಸನ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಹಾಸನ ಜಿಲ್ಲೆ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಕುವೆಂಪುರವರ ಜನ್ಮಸ್ಥಳ ಯಾವುದು? ಕುಪ್ಪಳ್ಳಿ, ಬೀದರ್, ಶಿಕಾರಿಪುರ, ಬೆಂಗಳೂರು ಅಂತಿದೆ. ಇಲ್ಲಿ ಕುಪ್ಪಳ್ಳಿ ಆನ್ಸರ್ ಆಗುತ್ತದೆ. ಕರ್ನಾಟಕದ ನಾಡ ಹಬ್ಬ ಯಾವುದು? ದೀಪಾವಳಿ, ದಸರಾ, ಕನ್ನಡ ರಾಜ್ಯೋತ್ಸವ, ಗಣಪತಿ ಹಬ್ಬ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ದಸರಾ ಆಗಿದೆ. ಇದು ನಮ್ಮ ಕರ್ನಾಟಕದ ನಾಡ ಹಬ್ಬ. ಕರ್ನಾಟಕದಲ್ಲಿ ಈ ವ್ಯಕ್ತಿಯನ್ನು ಜನರು ಕನ್ನಡ ಕುಲ ಪುರೋಹಿತ ಎನ್ನುತ್ತಾರೆ? ನಾಸು ಹರ್ಡೇಕರ್ ಅವರು, ಆಲೂರು ವೆಂಕಟರಾವ್, ಮೈಲಾರ ಮಹಾದೇವಪ್ಪ, ಗಂಗಾಧರ ರಾವ್ ದೇಶಪಾಂಡೆ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಆಲೂರು ವೆಂಕಟರಾವ್ ಅವರು. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ 23.5 ಎಸ್ ಅಂತಿದೆ. ಇದು ನಾರ್ತ್, ಇದು ಸೌತ್. 66 ನಾರ್ತ್, 66 ಸೌತ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದಂದರೆ 23 ನಾರ್ತ್. ಸಿಂಧೂ ನಾಗರಿಕತೆಯ ಯಜ್ಞ ಕುಂಡಗಳು ಇಲ್ಲಿ ಕಂಡು ಬಂದಿವೆ? ಕಾಲಿಬಂಗನ್, ಧೋಲಾವೀರ್, ಕಾಲಿಬಂಗನ್, ಲೋತಾಲ್ ಮತ್ತು ಧೋಲಾವೀರ್, ರಾಖಿಗರ್ ಮತ್ತು ಕಾಲಿಬಂಗನ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್, ಕಾಲಿಬಂಗನ್ ಮತ್ತು ಲೋತಾಲ್ನಲ್ಲಿ. ಪ್ರಾಥಮಿಕ ಹಂತದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ? ರೋಜ್ಗಾರ್ ಯೋಜನೆ, ಆಶ್ರಯ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ಗ್ರಾಮ ಸಮೃದ್ಧಿ ಯೋಜನೆ ಅಂತಿದೆ. ಇಲ್ಲಿ ಸಿ ಆಪ್ಷನ್, ಸರ್ವ ಶಿಕ್ಷಣ ಅಭಿಯಾನ. ಕರ್ನಾಟಕ ಸಂಗೀತ ಪಿತಾಮಹ? ಕನಕದಾಸರು, ಚೌಡಯ್ಯ ಅವರು, ಭೀಮಸೇನ ಜೋಶಿ ಅವರು, ಪುರಂದರದಾಸರಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಆಗಿದ್ದಾರೆ. ಇತ್ತೀಚೆಗೆ ಹೊಸ ಹೆಸರು ಪಡೆದಿದ್ದನ್ನು ಸೂಚಿಸುವ ಸರಿಯಾದ ಜೋಡಿ? ಸಿಂಹಾಸನಪುರ, ಹಾಸನ, ಬಿಜಾಪುರ, ವಿಜಯಪುರ, ಬೇಲೂರು, ದ್ವಾರಸಮುದ್ರ, ಹಳೆಬೀಡು ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಬಿ ಆಪ್ಷನ್, ಬಿಜಾಪುರ, ವಿಜಯಪುರ. ಬೇಲೂರು ಚೆನ್ನಕೇಶವ. ಚಾಮುಂಡಿ ಬೆಟ್ಟ ಅಂತ ಕೇಳಿದರೆ ಮಹಾಲಕ್ಷ್ಮಿ, ಶ್ರೀಕಂಠ, ಚಾಮುಂಡೇಶ್ವರಿ, ವೀರಭದ್ರ ಅಂತಿದೆ. ಇಲ್ಲಿ ಮೈಸೂರು ಏನಿದೆಯಲ್ಲ ಅಲ್ಲಿ ಚಾಮುಂಡಿ ಬೆಟ್ಟ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನು AIR ವಿಸ್ತರಣಾ ರೂಪ? ಆಲ್ ಇಂಡಿಯಾ ರೇಡಿಯೋ, ಆಲ್ ಇನ್ಫಾರ್ಮೇಷನ್ ರೇಡಿಯೋ, ಆಲ್ ಇಂಟರ್ ರೇಡಿಯೋ, ಆಲ್ ಇಂಟೆಲ್ ರೇಡಿಯೋ ಅಂತಿದೆ. ಇಲ್ಲಿ ಆಲ್ ಇಂಡಿಯಾ ರೇಡಿಯೋ ಆಗುತ್ತದೆ.
ಎ ಆಪ್ಷನ್ ಆಗುತ್ತದೆ. ಇವು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.